ಮತ್ತೊಮ್ಮೆ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಳ್ಳುವುದಿಲ್ಲ. ಈ 5 ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ಸೇವಿಸಿದ ನಂತರ ನೀವೇ ಚಮತ್ಕಾರವನ್ನು ನೋಡುತ್ತೀರಿ. ನೀವು ಕೂಡ ಪ್ರತಿದಿನ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್, ಅಸಿಡಿಟಿ, ಹೊಟ್ಟೆ ಭಾರ, ಹೊಟ್ಟೆ ಉರಿಯುವುದು, ಹುಳಿ ತೇಗು ಈ ರೀತಿಯ ತೊಂದರೆಗಳನ್ನು ಅನುಭವಿಸುತ್ತಿದ್ದೀರಾ? ನಿಮ್ಮ ಹೊಟ್ಟೆ ಯಾವಾಗಲೂ ತುಂಬಿದಂತೆ ಅನಿಸುತ್ತಿದೆಯಾ? ಹೊಟ್ಟೆ ಹಸಿವಾಗುವುದಿಲ್ಲವೇ? ಸ್ವಲ್ಪ ಊಟ ಮಾಡಿದರೆ ಸಾಕು ಹೊಟ್ಟೆ ತುಂಬಿದಂತೆ ಅನುಭವವಾಗುತ್ತದೆ. ವೈದ್ಯರ ಬಳಿ ತೋರಿಸಿದಾಗ, ಔಷಧಿಗಳನ್ನು ತೆಗೆದುಕೊಂಡಾಗ ಮಾತ್ರ ಹೊಟ್ಟೆಯ ಸಮಸ್ಯೆ ಪರಿಹಾರವಾದಂತೆ ಆಗುತ್ತದೆ. 1-2 ದಿನಗಳ ನಂತರ ಮತ್ತೆ ಅದೇ ಸಮಸ್ಯೆ ಕಾಡುತ್ತದೆ. ಸ್ವಲ್ಪ ಗಮನವಿಟ್ಟು ಕೇಳಿ. ನಾವು ಇಂದು 5 ವಸ್ತುಗಳ ಬಗ್ಗೆ ತಿಳಿಸಿಕೊಡುತ್ತೇವೆ. ಇವುಗಳಲ್ಲಿ ಯಾವುದಾದರೂ ಒಂದನ್ನು ಪ್ರತಿದಿನ ಸೇವಿಸುತ್ತಾ ಬಂದರೆ ನಿಮ್ಮ ಹೊಟ್ಟೆಯಲ್ಲಿ ಆಗುತ್ತಿರುವ ಗ್ಯಾಸ್ಟ್ರಿಕ್, ಅಸಿಡಿಟಿ, ಹುಳಿ ತೇಗು, ಎದೆಯಲ್ಲಿ ಉರಿ ಈ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ. ಇದರಿಂದಾಗಿ ನಿಮ್ಮ ಜೀರ್ಣಶಕ್ತಿ ಎಷ್ಟು ಚುರುಕಾಗುತ್ತದೆ ಎಂದರೆ ತಕ್ಷಣ ನೀವು ತಿಂದ ಆಹಾರ ಜೀರ್ಣವಾಗಿ ಬಿಡುತ್ತದೆ. ಮೊದಲು ನಾವು ತಿಳಿಯಬೇಕಾಗಿರುವುದು ಏನೆಂದರೆ ನಮ್ಮ ದೇಹದಲ್ಲಿ ಗ್ಯಾಸ್ ಏಕೆ ಉತ್ಪತ್ತಿಯಾಗುತ್ತದೆ. ತುಂಬ ಜನ ಹೇಳುತ್ತಾರೆ, ಮಸಾಲೆ ಪದಾರ್ಥಗಳನ್ನು ಸೇವಿಸುವುದರಿಂದ, ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಉತ್ಪತ್ತಿಯಾಗುತ್ತದೆ ಎಂದು. ನಿಜವಾದ ಕಾರಣ ಏನೆಂದರೆ ನಿಮ್ಮ ಜೀರ್ಣಶಕ್ತಿ ಕಡಿಮೆಯಾಗಿರುವುದು. ಒಂದು, ನಿಧಾನವಾಗಿ ಜೀರ್ಣವಾಗುವ ಆಹಾರ ಪದಾರ್ಥಗಳು ಅಂದರೆ ಮೈದಾ ಹಿಟ್ಟು ಹಾಗೂ ಜಂಕ್ ಫುಡ್ ಸೇವಿಸುತ್ತಿದ್ದರೆ, ಈ ರೀತಿ ಅಂಟಿಕೊಳ್ಳುವ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ಆ ಆಹಾರ ಪದಾರ್ಥಗಳು ಸರಿಯಾಗಿ ಜೀರ್ಣವಾಗುವುದಿಲ್ಲ. ಅರ್ಧ ಉಳಿದ ಆಹಾರದಿಂದಾಗಿ ನಮ್ಮ ದೇಹದಲ್ಲಿ ಗ್ಯಾಸ್ ಉತ್ಪತ್ತಿಯಾಗುತ್ತದೆ. 2, ನೀರನ್ನು ತಪ್ಪಾದ ವಿಧಾನದಲ್ಲಿ ಕುಡಿಯುವುದು. ಊಟ ಮಾಡುತ್ತಿರುವಾಗ ಪದೇ ಪದೇ ನೀರನ್ನು ಕುಡಿಯುವುದರಿಂದಲೂ ಕೂಡ ನಮ್ಮ ದೇಹದಲ್ಲಿ ಗ್ಯಾಸ್ ಉತ್ಪತ್ತಿಯಾಗಲು ಬಹುದೊಡ್ಡ ಕಾರಣವಾಗಿದೆ. ಈ ರೀತಿ ನೀರನ್ನು ಪದೇ ಪದೇ ಕುಡಿಯುವುದರಿಂದ ನಮ್ಮ ಜೀರ್ಣಶಕ್ತಿ ಕಡಿಮೆಯಾಗುತ್ತದೆ. 3ನೇದಾಗಿ, ತುಂಬ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಇರುವುದು. ಈ ರೀತಿ ನಾವು ಜಾಸ್ತಿ ಸಮಯ ಏನನ್ನೂ ತಿನ್ನದೇ ಇದ್ದರೆ ನಮ್ಮ ದೇಹದಲ್ಲಿ ಗ್ಯಾಸ್ ಉತ್ಪತ್ತಿಯಾಗುತ್ತದೆ, ಅಂದರೆ ಆಸಿಡ್ ಉತ್ಪತ್ತಿಯಾಗುತ್ತದೆ. ನಂತರ ನೀವು ಊಟ ಮಾಡಿದರೂ ಕೂಡ ಗ್ಯಾಸ್ ಉತ್ಪತ್ತಿಯಾಗುತ್ತದೆ. 4ನೇದಾಗಿ, ಯಾವುದೇ ಆಕ್ಟಿವಿಟಿಯನ್ನು ಮಾಡದಿರುವುದು. ಈಗಿನ ಕಾಲದ ಜನರು ಊಟ ಮಾಡಿದ ತಕ್ಷಣ ಮಲಗಿಕೊಳ್ಳುತ್ತಾರೆ. ಇದರಿಂದಾಗಿ ತಿಂದ ಆಹಾರ ಕೆಳಗೆ ಹೋಗದೆ ಮೇಲೆ ಗ್ಯಾಸ್ ಉಳಿದುಕೊಳ್ಳುತ್ತದೆ. 5ನೇದಾಗಿ, ಒತ್ತಡ ಹಾಗೂ ಯಾವಾಗಲೂ ಚಿಂತೆ ಮಾಡುವುದು. ಇದು ಕೂಡ ಗ್ಯಾಸ್ ಉತ್ಪತ್ತಿಯಾಗಲು ಮುಖ್ಯ ಕಾರಣವಾಗಿದೆ. ಮೆದುಳು ಚಿಂತೆಯಲ್ಲಿ ಮುಳುಗಿದರೆ ಹೊಟ್ಟೆಯಲ್ಲಿರುವ ಎಂಜೈಮ್ಗಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಗ್ಯಾಸನ್ನು ಬುಡದಿಂದಲೇ ಹೋಗಲಾಡಿಸಲು 5 ಚಮತ್ಕಾರಿ ಆಹಾರ ಪದಾರ್ಥಗಳು. ಈ 5 ವಸ್ತುಗಳು ನಿಮ್ಮ ಹೊಟ್ಟೆಯಲ್ಲಿರುವ ಗ್ಯಾಸನ್ನು ಯಾವ ರೀತಿ ಹೋಗಲಾಡಿಸುತ್ತದೆ ಎಂದರೆ, ಇನ್ನೊಂದು ಸಾರಿ ನಿಮಗೆ ಗ್ಯಾಸ್, ಅಸಿಡಿಟಿ, ಹೊಟ್ಟೆ ಭಾರ, ಹೊಟ್ಟೆ ಉಬ್ಬುವುದು, ಹೊಟ್ಟೆ ಉರಿ, ಎದೆ ಉರಿ ಯಾವುದೇ ರೀತಿಯ ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುವುದಿಲ್ಲ. 1, ಅಜ್ವೈನ್ ಹಾಗೂ ಕಪ್ಪು ಉಪ್ಪು. ಇದು ಯಾವ ರೀತಿ ಕೆಲಸ ಮಾಡುತ್ತದೆ? ಅಜ್ವೈನ್ನಲ್ಲಿ ಥೈಮೋಲ್ ಎಂಬ ಪದಾರ್ಥವಿದ್ದು, ಇದು ಹೊಟ್ಟೆಯಲ್ಲಿ ಜೀರ್ಣಕಾರಿ ರಸವನ್ನು ಹೆಚ್ಚಿಸುತ್ತದೆ. ಅಜ್ವೈನನ್ನು ಕಪ್ಪು ಉಪ್ಪಿನ ಜೊತೆ ಸೇರಿಸಿ ನೀವು ಸೇವಿಸಿದರೆ ನಿಮ್ಮ ಹೊಟ್ಟೆಯಲ್ಲಿ ಆಗಿರುವ ಊತ, ಹೊಟ್ಟೆ ಭಾರ, ಎದೆ ಉರಿ, ಹೊಟ್ಟೆ ಉರಿ ಈ ಎಲ್ಲ ಸಮಸ್ಯೆಗಳು ಕ್ಷಣದಲ್ಲಿಯೇ ನಿವಾರಣೆಯಾಗುತ್ತದೆ. ಇದನ್ನು ಯಾವ ರೀತಿ ಸೇವಿಸಬೇಕು? 1 ಸ್ಪೂನ್ ಅಜ್ವೈನ್ ಹಾಗೂ ಅರ್ಧ ಸ್ಪೂನ್ ಕಪ್ಪು ಉಪ್ಪನ್ನು ತೆಗೆದುಕೊಳ್ಳಿ. 1 ಗ್ಲಾಸ್ ನೀರಿನಲ್ಲಿ ಇದನ್ನು ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟವಾದ 1 ಗಂಟೆಯ ನಂತರ ಸೇವಿಸಿ. ಇದರ ಉಪಯೋಗ 3 ದಿನದಲ್ಲಿ ಹೊಟ್ಟೆ ಹಗೂರವಾಗುತ್ತದೆ, 7 ದಿನದಲ್ಲಿ ಗ್ಯಾಸ್ ನಿವಾರಣೆಯಾಗುತ್ತದೆ, 15 ದಿನದಲ್ಲಿ ನಿಮ್ಮ ಜೀರ್ಣಶಕ್ತಿ ಮತ್ತೆ ಹೊಸದಾಗಿ ರೂಪುಗೊಳ್ಳುತ್ತದೆ. ಅಷ್ಟೇ ಅಲ್ಲದೆ ರಾತ್ರಿ ಸಮಯದಲ್ಲಿ ಊಟವಾದ ನಂತರ 1 ಚಿಟಿಕೆಯಷ್ಟು ಅಜ್ವೈನನ್ನು ಬಾಯಿಯಲ್ಲಿ ಹಾಕಿಕೊಂಡು ಅಗಿಯಿರಿ. ಇದರಿಂದ ಬೆಳಗ್ಗೆ ಎದ್ದಾಗ ನಿಮ್ಮ ಹೊಟ್ಟೆ ಹಗೂರವಾಗಿರುತ್ತದೆ. 2ನೇದಾಗಿ, ಸೋಂಪು ಕಾಳು ಹಾಗೂ ಸಕ್ಕರೆ ಕ್ಯಾಂಡಿ.
ತಂಪು ಹಾಗೂ ಜೀರ್ಣಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ಇದು ಯಾವ ರೀತಿ ಕೆಲಸ ಮಾಡುತ್ತದೆ? ಸೋಂಪು ಕಾಳಿನಲ್ಲಿ ಆಂಟಿ ಗ್ಯಾಸ್ ಏಜೆಂಟ್ ಇರುತ್ತದೆ. ಸೋಂಪು ಕಾಳು ಹೊಟ್ಟೆಯಲ್ಲಿರುವ ಮಾಂಸಖಂಡಗಳನ್ನು ರಿಲ್ಯಾಕ್ಸ್ ಹಗೂರವಾಗುವಂತೆ ಮಾಡುತ್ತದೆ. ಸಕ್ಕರೆಯ ಕ್ಯಾಂಡಿ ಜೊತೆ ಇದನ್ನು ಸೇವಿಸುವುದರಿಂದ ನಮ್ಮ ಹೊಟ್ಟೆಯನ್ನು ತಂಪಾಗಿರಿಸುತ್ತದೆ ಮತ್ತು ಅಸಿಡಿಟಿಯನ್ನು ಕೂಡ ಹೋಗಲಾಡಿಸುತ್ತದೆ. ಇದನ್ನು ಯಾವ ರೀತಿ ಸೇವಿಸಬೇಕು? 1 ಚಮಚ ಸೋಂಪು ಕಾಳುಗಳನ್ನು ತೆಗೆದುಕೊಳ್ಳಿ, ಅರ್ಧ ಚಮಚ ಸಕ್ಕರೆ ಕ್ಯಾಂಡಿಯನ್ನು ತೆಗೆದುಕೊಳ್ಳಿ, 2 ಮಿಕ್ಸ್ ಮಾಡಿ ಊಟವಾದ ನಂತರ ತೆಗೆದುಕೊಳ್ಳಿ. ದಿನದಲ್ಲಿ 2 ಸಾರಿ ತೆಗೆದುಕೊಂಡರೆ ಸಾಕು. ಇದರಿಂದ ಆಗುವ ಉಪಯೋಗ: ನಿಮ್ಮ ಹೊಟ್ಟೆಯ ಭಾರ, ಹುಳಿತೇಗು, ಹೊಟ್ಟೆ ಕಲ್ಲಿನಂತಾಗಿರುವುದು, ಹೊಟ್ಟೆಯಲ್ಲಿ ಗ್ಯಾಸ್, ಅಸಿಡಿಟಿ ತುಂಬಿಕೊಂಡಿರುವುದು, ನಿಮ್ಮ ಬಾಯಿಯ ದುರ್ಗಂಧ ಕೂಡ ಹೋಗುತ್ತದೆ. ಕೆಲವು ಟಿಪ್ಸ್: ರಾತ್ರಿ ಏನಾದರೂ ನಿಮಗೆ ಅಸಿಡಿಟಿ ಕಾಡುತ್ತಿದ್ದರೆ 1 ಸ್ಪೂನ್ ಸೋಂಪು ಕಾಳುಗಳನ್ನು 1 ಗ್ಲಾಸ್ ಬಿಸಿ ನೀರಿನಲ್ಲಿ ಕುದಿಸಿ ಆ ನೀರನ್ನು ಬಿಸಿಯಾಗಿರುವಾಗಲೇ ನಿಧಾನವಾಗಿ ಕುಡಿಯುತ್ತಾ ಬಂದರೆ ನಿಮ್ಮ ಗ್ಯಾಸ್ ತಕ್ಷಣವೇ ಮಾಯವಾಗುತ್ತದೆ. ಇನ್ನು 3ನೇದಾಗಿ ಶುಂಠಿ ಹಾಗೂ ನಿಂಬೆಹಣ್ಣಿನ ಮಿಶ್ರಣ. ಇದು ಹೊಟ್ಟೆಯನ್ನು ಸೋಲಲು ಬಿಡುವುದಿಲ್ಲ. ಇದು ಯಾವ ರೀತಿ ಕೆಲಸ ಮಾಡುತ್ತದೆ? ಶುಂಠಿ ದೇಹಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಜಿಂಜರ್ ರೋಲ್ ಎನ್ನುವ ಪದಾರ್ಥವಿರುತ್ತದೆ. ಇವುಗಳು ಪಚನ ಶಕ್ತಿಯನ್ನು ಸಕ್ರಿಯವಾಗುವಂತೆ ನೋಡಿಕೊಳ್ಳುತ್ತದೆ ಮತ್ತು ಗ್ಯಾಸ್ ಉತ್ಪತ್ತಿಯಾಗದಂತೆ ನಿಯಂತ್ರಿಸುತ್ತದೆ. ನಿಂಬೆಹಣ್ಣು ಹೊಟ್ಟೆಯನ್ನು ಸ್ವಚ್ಛವಾಗಿರಿಸುತ್ತದೆ ಮತ್ತು ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ. ಇದನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು? 1 ಇಂಚಿನಷ್ಟು ಶುಂಠಿಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿ. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಸೇರಿಸಿ ಸ್ವಲ್ಪ ಕಪ್ಪು ಉಪ್ಪನ್ನು ಸೇರಿಸಿ ಊಟವಾದ ನಂತರ ಈ ಮಿಶ್ರಣವನ್ನು ತೆಗೆದುಕೊಳ್ಳಬೇಕು. ಊಟ ಬೇಗನೆ ಜೀರ್ಣವಾಗುತ್ತದೆ, ಅನಿಲ ಉತ್ಪತ್ತಿಯಾಗುವುದಿಲ್ಲ, ಹೊಟ್ಟೆ ಭಾರ ನಿಮ್ಮನ್ನು ಎಂದಿಗೂ ಕಾಡುವುದಿಲ್ಲ. ಕೆಲವು ಟಿಪ್ಸ್: ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಶುಂಠಿಯ ನೀರನ್ನು ಕುಡಿಯುವುದರಿಂದ ನಿಮ್ಮ ಜೀರ್ಣಶಕ್ತಿ ವೇಗವಾಗಿ ಹೆಚ್ಚುತ್ತದೆ. 4ನೇದಾಗಿ ತ್ರಿಫಲ ಪೌಡರ್, ಆಯುರ್ವೇದದ ಜಾದು. ಇದು ಯಾವ ರೀತಿ ಕೆಲಸ ಮಾಡುತ್ತದೆ ಎಂದರೆ 3 ಹಣ್ಣುಗಳ ಮಿಶ್ರಣ, ಆಮ್ಲ, ಹರಿತಕ್ಕಿ ಹಾಗೂ ಬಲಿತಕ್ಕಿ. ಇವುಗಳು ನಿಮ್ಮ ಶರೀರವನ್ನು ಸ್ವಚ್ಛಗೊಳಿಸುತ್ತದೆ. ಒಳಗಿನಿಂದಲೇ ನಿಮ್ಮ ಶರೀರವನ್ನು ಶಕ್ತಿಯುತವನ್ನಾಗಿ ಮಾಡುತ್ತದೆ. ಗ್ಯಾಸ್ ಅನ್ನು ಅಷ್ಟೇ ಅಲ್ಲ, ನಿಮ್ಮ ಹೊಟ್ಟೆ ಭಾರ, ಅಸಿಡಿಟಿಯನ್ನು ಬುಡದಿಂದಲೇ ನಿರ್ಮೂಲನೆ ಮಾಡುತ್ತದೆ. ಯಾವ ರೀತಿ ತೆಗೆದುಕೊಳ್ಳಬೇಕು ಎಂದರೆ ಪ್ರತಿದಿನ ರಾತ್ರಿ ಊಟವಾದ ನಂತರ 1 ಸ್ಪೂನ್ ತ್ರಿಫಲ ಪೌಡರನ್ನು 1 ಗ್ಲಾಸ್ ಬಿಸಿ ನೀರಿಗೆ ಹಾಕಿ ಕನಿಷ್ಠ ಪಕ್ಷ 15 ದಿನಗಳವರೆಗೆ ಇದನ್ನು ತೆಗೆದುಕೊಳ್ಳಬೇಕು. ಇದರ ಉಪಯೋಗ: ಬೆಳಗ್ಗೆ ನಿಮ್ಮ ಹೊಟ್ಟೆ ಸಂಪೂರ್ಣವಾಗಿ ಖಾಲಿಯಾಗುತ್ತದೆ, ಹೊಟ್ಟೆ ಭಾರ ಕಡಿಮೆಯಾಗುತ್ತದೆ, ಗ್ಯಾಸ್ನ ಯಾವುದೇ ಅವಶೇಷ ಇರುವುದಿಲ್ಲ. ಇದರಿಂದಾಗಿ ನಿಮ್ಮ ಹೊಟ್ಟೆ ಹಾಗೂ ಮನಸ್ಸು ಶಾಂತಿಯಿಂದ ಇರುತ್ತದೆ. ಕೆಲವು ಟಿಪ್ಸ್: ಪ್ರತಿದಿನ ಬೆಳಗ್ಗೆ ನೀವು ಚಹಾ ಕುಡಿಯುತ್ತಿದ್ದರೆ ಅದರ ಬದಲಿಗೆ ನೀವು ತ್ರಿಫಲ ಪೌಡರ್ ಚಹಾವನ್ನು ಮಾಡಿ ಕುಡಿಯಬಹುದು. 4ನೇದಾಗಿ ಜೀರಿಗೆ ನೀರು. ಇದು ತುಂಬ ಸರಳವಾದ ಹಾಗೂ ತುಂಬ ಪರಿಣಾಮಕಾರಿಯಾದ ಉಪಾಯವಾಗಿದೆ. ಇದು ಯಾವ ರೀತಿ ಕೆಲಸ ಮಾಡುತ್ತದೆ ಎಂದರೆ ಜೀರಿಗೆ ನಮ್ಮ ಹೊಟ್ಟೆಯಲ್ಲಿರುವ ಗ್ಯಾಸನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ತುಂಬ ಹಳೆಯ ಕಾಲದ ಮನೆಮದ್ದಾಗಿದೆ. ಇದು ಹೊಟ್ಟೆಯಲ್ಲಿರುವ ಊತವನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಹೊಟ್ಟೆಯಲ್ಲಿ ಬಹಳ ದಿನಗಳಿಂದ ತುಂಬಿಕೊಂಡಿರುವ ಅಸಿಡಿಟಿಯನ್ನು ಹೊರಹಾಕುತ್ತದೆ ಮತ್ತು ಹೊಟ್ಟೆಯಲ್ಲಿರುವ ಮಾಂಸಖಂಡಗಳಿಗೆ ಶಕ್ತಿಯನ್ನು ನೀಡುತ್ತದೆ. ಇದು ಯಾವ ರೀತಿ ಸೇವಿಸಬೇಕು? 1 ಸ್ಪೂನ್ ಜೀರಿಗೆಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಆ ನೀರನ್ನು ಸ್ವಲ್ಪ ಹೊತ್ತು ಕುದಿಸಿ ನಂತರ ಸ್ವಲ್ಪ ಬಿಸಿಯಾಗಿರುವ ನೀರನ್ನು ನಿಧಾನವಾಗಿ ಸೇವಿಸಿ. ನಿಮಗೆ ಬೇಕೆನಿಸಿದರೆ ಸ್ವಲ್ಪ ಉಪ್ಪು ಹಾಗೂ ನಿಂಬೆಹಣ್ಣನ್ನು ಸೇರಿಸಿ ಸೇವಿಸಬಹುದು. ಇದರ ಉಪಯೋಗ: ದಿನಪೂರ್ತಿ ನಿಮ್ಮ ಹೊಟ್ಟೆ ಹಗೂರವಾಗಿರುತ್ತದೆ, ಗ್ಯಾಸ್ ಹಾಗೂ ಅಸಿಡಿಟಿಯಿಂದ ಮುಕ್ತಿ, ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೆಲವು ಟಿಪ್ಸ್: ಅಡುಗೆ ಮಾಡುವಾಗ ಜೀರಿಗೆಯನ್ನು ಹೆಚ್ಚಾಗಿ ಬಳಸುವುದರಿಂದಲೂ ಕೂಡ ನಿಮ್ಮ ಜೀರ್ಣಶಕ್ತಿ ಹೆಚ್ಚುತ್ತದೆ. ಈ ಪರಿಹಾರಗಳೊಂದಿಗೆ ನೀವು ಯಾವ ತಪ್ಪನ್ನು ಮಾಡುವುದನ್ನು ನಿಲ್ಲಿಸಬೇಕು ಎನ್ನುವುದನ್ನು ಈಗ ನಾವು ತಿಳಿದುಕೊಳ್ಳೋಣ. 1. ಊಟವಾದ ತಕ್ಷಣ ನೀವು ನೀರನ್ನು ಕುಡಿಯಬೇಡಿ. 30 ನಿಮಿಷಗಳ ನಂತರ ನೀರನ್ನು ಕುಡಿಯಿರಿ. 2ನೇದಾಗಿ ರಾತ್ರಿ ಸಮಯದಲ್ಲಿ ಹೊಟ್ಟೆ ತುಂಬ ಊಟವನ್ನು ಮಾಡಬೇಡಿ. ಇದರಿಂದ ಗ್ಯಾಸ್ ಹಾಗೂ ಅಸಿಡಿಟಿಗೆ ಕಾರಣವಾಗುತ್ತದೆ. 3ನೇದಾಗಿ ಜಾಸ್ತಿ ಸಮಯ ಮಲಗಿಕೊಳ್ಳುವುದು, ಕುಳಿತುಕೊಳ್ಳುವುದನ್ನು ಮಾಡಬೇಡಿ. ಊಟವಾದ 10 ರಿಂದ 15 ನಿಮಿಷಗಳ ತನಕ ನೀವು ಸ್ವಲ್ಪ ಲಘುವಾದ ವಾಕಿಂಗ್ ಮಾಡಬೇಕು. 4ನೇದಾಗಿ ಚಹಾ ಹಾಗೂ ಕಾಫಿಯನ್ನು ಜಾಸ್ತಿ ಕುಡಿಯಬೇಡಿ. ಇದು ನಿಮ್ಮ ಜೀರ್ಣಶಕ್ತಿಯನ್ನು ಕಡಿಮೆಗೊಳಿಸುತ್ತದೆ.
ಐದನೆಯದಾಗಿ, ಊಟ ಮಾಡುವಾಗ ಅವಸರ ಮಾಡಬೇಡಿ. ಒಂದೊಂದು ತುತ್ತನ್ನು ನಿಧಾನವಾಗಿ ಅಗಿದು ಸೇವಿಸಿ. ಇದರಿಂದ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಹಾಗೂ ಅಸಿಡಿಟಿ ಉಂಟಾಗುವುದಿಲ್ಲ. ವಯಸ್ಸಾದವರಿಗೆ ವಿಶೇಷ ಸಲಹೆಗಳು. 60 ವರ್ಷಗಳ ನಂತರ ಸ್ವಾಭಾವಿಕವಾಗಿ ಜೀರ್ಣಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಆದ್ದರಿಂದ ಈ ಮನೆಮದ್ದುಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಪ್ರತಿದಿನ ಉಪಯೋಗಿಸಲೇಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬಿಸಿ ನೀರನ್ನು ಕುಡಿಯುವುದನ್ನು ಮರೆಯಬೇಡಿ. ಪ್ರತಿದಿನ 2 ರಿಂದ 3 ಲೀಟರ್ನಷ್ಟು ನೀರನ್ನು ಕುಡಿಯುವುದನ್ನು ಮರೆಯಬೇಡಿ. ಮಲಗುವಾಗ ಎಡಬದಿಗೆ ಮಲಗುವುದನ್ನು ಮರೆಯಬೇಡಿ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಹೊಟ್ಟೆ ಯಾವಾಗಲೂ ಶಾಂತವಾಗಿ ನೆಮ್ಮದಿಯಾಗಿ ಇರಬೇಕು ಎಂದರೆ ಗ್ಯಾಸ್ ಹಾಗೂ ಹೊಟ್ಟೆ ಭಾರ, ಹುಳಿತೇಗು, ಅಸಿಡಿಟಿ ಇವುಗಳಿಂದ ಮುಕ್ತವಾಗಬೇಕು ಎಂದರೆ ನೀವು ಈ 5 ಮನೆಮದ್ದುಗಳಲ್ಲಿ ಯಾವುದಾದರೂ ಒಂದನ್ನು ಉಪಯೋಗಿಸಲೇಬೇಕು. ಎಲ್ಲರಂತೆ ನೀವು ಕೂಡ ನೆಮ್ಮದಿಯಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಜೀವನ ನಡೆಸಬಹುದು. ನೆನಪಿಟ್ಟುಕೊಳ್ಳಿ, ಊಟವೂ ಕೂಡ ಒಂದು ಔಷಧಿ. ಸರಿಯಾದ ಹಾಗೂ ಪೌಷ್ಟಿಕವಾದ ಆಹಾರವನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಂಡರೆ ಯಾವುದೇ ಔಷಧಿಗಳು ಬೇಕಾಗುವುದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.